ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಾಯಿ ವಾರಾಹಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಪಲಾವ್ ಎಲೆಯ ಈ ಒಂದು ರೆಮಿಡಿಯನ್ನು ನಾಳೆ ತಪ್ಪದೆ ಎಲ್ಲರೂ ಮಾಡ್ಕೊಳ್ಳಿ. ಯಾರೆಲ್ಲ ಮನೆ ತೊಗೊಳ್ಬೇಕು, ಕಾರ್ ತೊಗೊಳ್ಬೇಕು, ಜಮೀನು ತೊಗೊಳ್ಬೇಕು ಅಂತ ಯಾರೆಲ್ಲ ಆಸೆ ಪಡ್ತಾ ಇರ್ತಾರಲ್ಲ ಅಂಥವರು ನಾಳೆ ತಪ್ಪದೆ ನಾನು ಹೇಳುವಂತಹ ಪಲಾವ್ ಎಲೆ ರೆಮಿಡಿಯನ್ನು ಸ್ಟಾರ್ಟ್ ಮಾಡಿ. ಖಂಡಿತವಾಗಿಯೂ ನೀವು ಏನು ಕೇಳ್ಕೊತೀರೋ ಅದು ನಿಮಗೆ 100% ಸಿಗುತ್ತೆ. ಆದರೆ ನಾನು ಹೇಳೋ ರೀತಿ ಕರೆಕ್ಟಾಗಿ ನೀವು ಮಾಡಬೇಕು. ಅದನ್ನು ಈ ರೀತಿ ಮಾಡೋದ್ರಿಂದ ತುಂಬ ಜನ ಸಕ್ಸಸ್ನ ಪಡ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮ ಜೊತೆಗೆ ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ಕೊಳ್ಬೇಕು, ಹೆಂಗೆ ಬರೀಬೇಕು ಅಂತ ಹೇಳಿ ಈ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದಕ್ಕೆ ಮೊದಲನೇದಾಗಿ ನಿಮಗೆ ಮೊದಲು ಬೇಕಾಗಿರೋದು, ಎಲ್ಲೂ ಕೂಡ ಸ್ವಲ್ಪನೂ ಮುಕ್ಕು ಹಾಕದೇ ಇರತಕ್ಕಂತಹ ಹೋಲುಗಳು ಬೀಳದೇ ಇರಬೇಕು. ಎಲ್ಲೂ ಸ್ವಲ್ಪ ಕೂಡ ಹರಿದು ಹೋಗಿರಬಾರ್ದು. ಅಂಥದ್ದು ನೀವು ಚೆನ್ನಾಗಿ ನೋಡಿ ಕೆಲವೊಂದು ಪಲಾವ್ ಎಲೆಗಳನ್ನು ಆರಿಸಿ ಇಟ್ಕೊಂಡಿರಬೇಕು. ಇದನ್ನು ನೀವು ಯಾವ ರೀತಿ ಇಟ್ಕೊಳ್ಬೇಕು ಅಂತಂದರೆ, ಇದಕ್ಕೆ ಮೊದಲನೇದಾಗಿ ನಿಮಗೆ ಇನ್ನೊಂದು ಬೇಕಾಗಿರೋದು ಒಂದು ಗಾಜಿನ ಬೌಲ್ನ ಇಟ್ಕೊಳ್ಳಿ. ಅಂದರೆ ಅದಕ್ಕೆ ಮುಚ್ಚಳ ಇರಬೇಕು. ಒಂದು ಗಾಜಿನ ಡಬ್ಬಿಯನ್ನು ಇಟ್ಕೊಳ್ಳಿ. ನಾನು ಮುಂದೆ ವಿಡಿಯೋದಲ್ಲಿ ಅದನ್ನ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ. ಗಾಜಿನ ಒಂದು ಡಬ್ಬಿನಲ್ಲಿ ನೀವು ಒಂದಷ್ಟು ಪುಲಾವ್ ಎಲೆಗಳನ್ನು ಹಾಕಿ ನೀವು ನೀಟಾಗಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ನಾನು ಮೊದಲೇ ಹೇಳಿದಂಗೆ ಆ ಗಾಜಿನ ಡಬ್ಬ ತುಂಬ ಕ್ಲೀನಾಗಿರಬೇಕು. ಅದಕ್ಕೆ ಮುಚ್ಚಳ ಇರಬೇಕು. ಅದು ಗಾಜಿಂದೇ ಆಗಿರಬೇಕು. ಇನ್ನು ಎರಡನೇದು ಬಂದು, ಪಲಾವ್ ಎಲೆ ಎಲ್ಲೂ ಕೂಡ ಸ್ವಲ್ಪನೂ ಹರಿದೋಗಿರೋದು ಆಗಿರ್ಬೋದು ಅಥವಾ ಹೋಲುಗಳು ಬಿದ್ದಿರೋದು ಆಗಿರಬಾರ್ದು. ಇವೆರಡು ಕರೆಕ್ಟಾಗಿ ನೀವು ನೋಡ್ಕೊಳ್ಬೇಕು. ಇನ್ನು ಇದನ್ನು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಈ ಒಂದು ರೆಮಿಡಿಯನ್ನು ನೀವು ನಾಳೆ ಗುರು ಪುಷ್ಯಮಿ ಯೋಗ ಇರೋದರಿಂದ ತುಂಬಾ ಒಳ್ಳೆಯ ದಿನ. ನಾಳೆಯಿಂದ ನೀವು ಇದನ್ನು ಸ್ಟಾರ್ಟ್ ಮಾಡಬೇಕು. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಒಂದು ಗಾಜಿನ ಡಬ್ಬಿಯಲ್ಲಿ ನೀವು ಒಂದಷ್ಟು ಚೆನ್ನಾಗಿ ಹಾಯ್ದು ಇಟ್ಕೊಂಡಿರ್ತಕ್ಕಂತಹ ಪಲಾವ್ ಎಲೆಗಳನ್ನ ಹಾಕಿ ಅದ್ರ ಮೇಲೆ ನೀವು ಮುಚ್ಚಳವನ್ನು ಹಾಕಿ ಒಂದು ದೇವ್ರ ಮನೆಯಲ್ಲಿ ಆದರೂ ನೀವು ಅದನ್ನು ಇಟ್ಕೊಂಡು ಇರಬೇಕು. ನಾಳೆನೇ ನೀವು ಇದನ್ನ ಸ್ಟಾರ್ಟ್ ಮಾಡಿ. ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ಅಂದರೆ ನಿಮ್ಮ ಮನಸ್ಸು ಯಾವಾಗ ತುಂಬ ಖುಷಿಯಾಗಿರುತ್ತೋ, ನೀವು ಯಾವಾಗ ಖುಷಿಯಾಗಿರ್ತೀರಲ್ಲ ಆ ದಿನ ಕೂಡ ನೀವು ಇದನ್ನ ಮಾಡಿಕೊಳ್ಬಹುದು. ಆದರೆ ನಾಳೆ ಗುರು ಪುಷ್ಯಮಿ ಯೋಗ ತುಂಬಾ ಶ್ರೇಷ್ಠವಾದದ್ದು. ಇಂಥ ದಿನಗಳು ಬರೋದು ನಮಗೆ ತುಂಬಾ ಅಪರೂಪ. ಇದು 12 ವರ್ಷಕ್ಕೆ ಒಂದು ಸಾರಿ ಬಂದಿರುವಂಥದ್ದು. ಹಾಗಾಗಿ ನೀವು ಮಾಡ್ಕೊಳ್ಳೋರು ಖಂಡಿತ ಮಾಡ್ಕೊಳ್ಳಿ. ಖಂಡಿತ ಇದು ನಿಮಗೆ ತುಂಬ ಚೆನ್ನಾಗಿ ಹೊರಕಾಗುತ್ತೆ. ಈಗ ಒಂದು ಮನೆ ತೊಗೊಳ್ಬೇಕು ಅಂತಂದರೆ ಒಂದು ವಾರದಲ್ಲಿ ನಾವು ಮನೆ ಕಟ್ಟೋದಕ್ಕೆ ಆಗೋದಿಲ್ಲ. ಒಂದು ಕಾರ್ ತೊಗೊಳ್ಬೇಕಂದ್ರೆ ಒಂದು ವಾರದಲ್ಲಿ ನಾವು ಕಾರ್ ತೊಗೊಳೋದಕ್ಕೆ ಆಗೋದಿಲ್ಲ ಅಲ್ವಾ. ನಾವು ಇವಾಗಿಂದ ಇದನ್ನ ಮಾಡ್ತಾ ಹೋದಂತೆ ಒಂದು 6 ತಿಂಗಳು ಈ ರೀತಿ ಹೋಗ್ತಾ ಯಾವುದೋ ಒಂದು ದಾರಿ ನಮಗೆ ಸಿಗುತ್ತೆ. ಅಥವಾ ನಮ್ಮ ಒಂದು ದುಡಿಮೆ ಹೆಚ್ಚಾಗಿ ನಾವು ತೊಗೊಳ್ಳೋದಕ್ಕೆ ಅದು ನಮಗೆ ಸಹಾಯವನ್ನು ಮಾಡುತ್ತೆ. ಈ ರೀತಿಯಾಗಿ ನಾವು ಇದನ್ನು ಉಪಯೋಗಿಸ್ಕೊಳ್ಬೇಕು. ನಾವು ಪಲಾವ್ ಎಲೆಯಿಂದ ರೆಮಿಡಿ ಒಂದು ಸಾರಿ ಮಾಡಿಬಿಟ್ರಿ, ನಮ್ಗೆ ಸಿಕ್ಬಿಡುತ್ತೆ, ಒಂದು ದಿನದಲ್ಲಿ ಸಿಕ್ಬಿಡುತ್ತೆ, ಒಂದು ವಾರದಲ್ಲಿ ಸಿಕ್ಬಿಡುತ್ತೆ ಅಂತ ಅಲ್ಲ. ನಾವು ಮಾಡ್ತಾ ಹೋದಂತೆ ಖಂಡಿತ ಹೇಳ್ತೀನಿ, ಈ ರೆಮಿಡಿ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸಕ್ಸಸ್ ಅಂತೂ 200% ಕೊಡುತ್ತೆ. ನಾಳೆ ಇದನ್ನ ನೀವು ಬೆಳಗ್ಗೆ ಆದರೂ ಮಾಡ್ಬೋದು ಅಥವಾ ಸಂಜೆ ಆದರೂ ಮಾಡ್ಕೊಳ್ಬಹುದು. ಅಥವಾ ನೀವು ಯಾವತ್ತು ಬೇಕಾದ್ರೂ ಇದನ್ನ ಸ್ಟಾರ್ಟ್ ಮಾಡಿ ಅದನ್ನು ನಾಳೆ ಮಾಡಿ ತುಂಬಾ ಒಳ್ಳೆಯದು. ಇನ್ನು ಸಮಯ ಅಂತಂದರೆ ನೀವು ಬೆಳಗ್ಗೆ ಆದರೂ ಮಾಡ್ಬೋದು, ಪೂಜೆ ಮಾಡ್ತಿರಲ್ಲ ಆ ಟೈಮಲ್ಲಿ ಮಾಡಿ. ಅಥವಾ ಸಂಜೆ ನೀವು ಪೂಜೆ ಮಾಡ್ತಿರಲ್ಲ ಆ ಗೋಧೂಳಿ ಲಗ್ನದಲ್ಲಿ ಕೂಡ ಇದನ್ನು ನೀವು ಮಾಡಬಹುದು. ಆದರೆ ಇದನ್ನು ನೀವು ಕರ್ಪೂರದಿಂದ ಮಾತ್ರನೇ ಸುಡಬೇಕು. ಬೇರೆ ಯಾವುದನ್ನು ಇದಕ್ಕೆ ಉಪಯೋಗಿಸುವಂತಿಲ್ಲ. ಪೂಜೆ ಎಲ್ಲ ಆಗಿದ ನಂತರ ನೀವು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಅಥವಾ ಹೊರಗಡೆ ಕೂತ್ಕೊಂಡು ನೀವು 3 ಚೆನ್ನಾಗಿರ್ತಕ್ಕಂತಹ ಎಲೆಗಳನ್ನ ತೊಗೊಳ್ಳಿ. ಅದ್ರ ಮೇಲೆ ನಿಮ್ಮ 3 ಕೋರಿಕೆಗಳನ್ನ ಬರೀರಿ. ಅಂದರೆ ಒಂದೊಂದು ಪಲಾವ್ ಎಲೆ ಮೇಲೆ ಒಂದೊಂದು ಕೋರಿಕೆಯನ್ನು ನೀವು ಬರೀಬೇಕು. ನಿಮ್ಮ ಸ್ಟ್ರಾಂಗ್ ಆಗಿರೋದು, ನಿಮಗೆ ತುಂಬ ಮುಖ್ಯವಾಗಿರೋದು ಏನಿರುತ್ತಲ್ಲ ಅಂತಹ ಒಂದು ಕೋರಿಕೆಯನ್ನು ಬರೀರಿ. ಇನ್ನು ಅದಾದಮೇಲೆ ಅದ್ರ ಹಿಂದೆಗಡೆ ನೀವೇನು ಬರೀಬೇಕಂದ್ರೆ, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಬರೀಬೇಕು. ಪಲಾವ್ ಎಲೆ ಮುಂದೆಗಡೆ ನಿಮ್ಮ ಕೋರಿಕೆಯನ್ನು ಒಂದು ಎಲೆ ಮೇಲೆ ಒಂದನ್ನಷ್ಟೇ ಬರೀಬೇಕು. 3 ಕೋರಿಕೆಗಳನ್ನ ನೀವು ಬರೀಬೇಕಾಗಂದ್ರೆ 3 ಎಲೆ ತೊಗೊಂಡು 3 ಕೋರಿಕೆಗಳನ್ನ ನೀವು ಒಂದು ದಿವಸಕ್ಕೆ ನೀವು ಬರ್ಕೊಳ್ಬಹುದು. 3 ಎಲೆ ತೊಗೊಳ್ಳಿ, ಒಂದೊಂದ್ರ ಮೇಲೆ ಒಂದೊಂದು ಕೋರಿಕೆಯನ್ನು ಬರೀರಿ. ಅದಾದಮೇಲೆ ಹಿಂದೆಗಡೆ ನೀವು ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀರಿ. ನೀವು ಯಾವಾಗಲೂ ನಿಮ್ಮ 3 ಕೋರಿಕೆ ಏನಿದೆ ಅದನ್ನೇ ಬರೀತಾ ಇರಬೇಕು. ಅದನ್ನ ಚೇಂಜ್ ನೀವು ಮಾಡೋಕ್ಕೆ ಹೋಗಬಾರ್ದು. ಈಗ ನಾವು ಮನೆಯೇ ತೊಗೊಳ್ಬೇಕು ಅಂತಿದ್ರೆ ನಾನು ತೊಗೊಂಡಿದ್ದೀನಿ ಅಂತ ಬರೀರಿ. ನಾನು ಆರೋಗ್ಯ ಬೇಕು ಅಂತಂದರೆ ಐ ಆಮ್ ಹೆಲ್ತಿ ಅಂತ ಹೇಳಿ ಬರೀರಿ. ನಿಮಗೆ ಖುಷಿ ಬೇಕು, ಹ್ಯಾಪಿನೆಸ್ ಬೇಕು, ನೆಮ್ಮದಿಯಾಗಿರಬೇಕು ಅಂದರೆ ಐ ಆಮ್ ಹ್ಯಾಪಿ ಅಂತ ಹೇಳಿ ಬರೀರಿ. ಇದೇ ರೀತಿ ನೀವು ಡೈಲಿ ನಿಮ್ಮ ಆ 3 ಕೋರಿಕೆಗಳನ್ನೇ ಬರಿತಾ ಹೋಗಬೇಕು. ಮತ್ತು ನೀವು ಚೇಂಜ್ ಮಾಡೋದಕ್ಕೆ ಹೋಗಬಾರ್ದು. ನಿಮ್ಮ ಸ್ಟ್ರಾಂಗ್ ಆಗಿರೋದು, ನಿಮಗೆ ಬೇಕಾಗಿರುವಂಥದ್ದು, ನೀವು ಸೈಟ್ ತೊಗೊಳ್ಬೇಕು ಅಂತಿದ್ರೆ
ದಿನನಿತ್ಯ ಅದನ್ನೇ ಬರೀ ಮನೆ ತೊಗೊಳ್ಬೇಕು, ಸೈಟ್ ತೊಗೊಳ್ಬೇಕು, ಆರೋಗ್ಯ ಚೆನ್ನಾಗಿರಬೇಕು. ಈ ಥರ ಅಂತಂದರೆ ಐ ಆಮ್ ಹೆಲ್ತಿ ಅಂತ ಹೇಳಿ ಈ ರೀತಿಯಾಗಿ ಅದು ಒಂದನ್ನೇ ನೀವು ಬರ್ಕೊತ ಏನು ಮಾಡಬೇಕು, ಕರ್ಪೂರವನ್ನು ಹಚ್ಚಿ ಇಟ್ಕೊಳ್ಬೇಕು. ಕೆಳಗಡೆ ಒಂದು ತಟ್ಟೆ ಅಥವಾ ಒಂದು ಪೇಪರ್ನ ಇಟ್ಕೊಳ್ಳಿ. ನೀವು ಆ ಒಂದು ಎಲೆನ ಸುಡ್ತೀರಲ್ಲ, ಆ ಸುಡಬೇಕಾದ್ರೆ ಅದು ಫೀಲಿಂಗ್ ಬರಬೇಕು. ಆ ಫೀಲಿಂಗನ್ನು ನೆನೆಸ್ಕೊಳ್ಬೇಕು. ನೀವು ಫೀಲಿಂಗ್ನ ಮನಸ್ಸಲ್ಲಿ ಕೂಡ ನಿಮಗೆ ಬರಬೇಕದು. ಈ ಥರ ನಾನು ಮನೆ ತೊಗೊಂಡಿದ್ದೀನಿ, ನನ್ನ ಒಂದು ಈ ಕೋರಿಕೆ ಏನಿದೆಯೋ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದೇ ಥರ ಅಂದ್ಕೊಂಡು ನೀವು ಆ ಪೂರ್ತಿ ಎಲೆ ಸುಡೋವರೆಗೂ ಅದನ್ನು ನೀವು ಮನಸ್ಸಲ್ಲಿ ಅಂದ್ಕೊತಾ ಇರಬೇಕು. ಸೊ ಈ ರೀತಿ ಅಂದ್ಕೊಂಡು ಆ 3 ಎಲೆಗಳನ್ನ ನೀವು ಕರ್ಪೂರದಿಂದ ಸುಡಬೇಕಾಗುತ್ತೆ. ಆ ರೀತಿ ಸುಟ್ಕೊಂಡು ಈಗ ಏನು ಮೊದಲು ಒಂದು ಬೌಲಲ್ಲಿ ಕರ್ಪೂರವನ್ನು ಹಚ್ಕೊಂಡು ಇಟ್ಕೊಂಡಿರಿ. ಅದನ್ನು ನೀವು ಕೈಲಿ ಹಿಡ್ಕೊಂಡು ಅದನ್ನು ಹಚ್ಕೊಳ್ಳಿ. ನೆಕ್ಸ್ಟು ಅದು ಪಕ್ಕದಲ್ಲಿ ಒಂದು ತಟ್ಟೆ ಏನಾದರೂ ಇಟ್ಕೊಂಡಿರಿ. ಅದರಲ್ಲಿ ಅದು ಸುಡ್ತಾ ಬೂದಿ ಎಲ್ಲನೂ ಆ ಇನ್ನೊಂದು ತಟ್ಟೆಯಲ್ಲಿ ಬೀಳ್ತಾ ಇರಬೇಕು. ಆ ರೀತಿ ನೀವು ಸುಡಬೇಕು ಕೈಯಲ್ಲಿ ಹಿಡ್ಕೊಂಡು. ಆ ಕೈಯಲ್ಲಿ ಸುಡಬೇಕಾದ್ರೆ ನಿಮ್ಮ ಪ್ರೇಯರ್ ಏನಿದೆಯೋ ಅದನ್ನು ಹೇಳ್ಕೊತ ಅದನ್ನ ಸುಡಬೇಕು. ಅದಾದ ನಂತರ ಅದನ್ನೆಲ್ಲ ಕೈಯಲ್ಲಿ ತೊಗೊಂಡು ನೀವು ಹೊರ್ಗಡೆ ಹೋಗಿಬಿಟ್ಟು ಯೂನಿವರ್ಸ್ಗೆ ಅದನ್ನ ಕೊಟ್ಬಿಡ್ಬೇಕಂದ್ರೆ ಹೂವು ಬಿಡಬೇಕು ಗಾಳಿನಲ್ಲಿ. ಆಗ 1-2 ನಿಮಿಷ ಯೂನಿವರ್ಸ್ ಜೊತೆ ಮಾತಾಡಿ ಅದನ್ನ ಫೀಲ್ ಮಾಡಿ ಅದನ್ನ ಬಿಲೀವ್ ಮಾಡ್ಕೊಳ್ಳಿ. ಎಲ್ಲ ಕೋರಿಕೆ ಆಗಿದೆ ಅಂತ ಹೇಳಿಬಿಟ್ಟು ಬಿಲೀವ್ ಮಾಡ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ಅದಾದ ನಂತರ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ, ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನೀವು ಈ ರೀತಿಯಾಗಿ ನಿಮ್ಮ ಕೋರಿಕೆಗಳನ್ನ ಯೂನಿವರ್ಸ್ ಹತ್ರ ಹೇಳ್ಕೊಂಡು ಪಲಾವ್ ಎಲೆ ಮೇಲೆ ಬರೆದು ನೀವು ನಿಮ್ಮ ಏನು ಕೋರಿಕೆ ಇದನ್ನು ಅದನ್ನು ಸಕ್ಸಸ್ಫುಲ್ ಮಾಡ್ಕೊಳ್ಬಹುದು. 200% ಹೇಳ್ತೀನಿ, ನೀವು ಡೈಲಿ ಮಾಡ್ತಾ ಹೋಗಿ. ಇದು ನಿಮಗೆ ಸಕ್ಸಸ್ ಅಂತೂ 200% ಕೊಡ್ತಾ ಹೋಗುತ್ತೆ. ಸೊ ನಾಳೆ ತಪ್ಪಿದ್ರೂ ಮತ್ತೆ ನೀವು ಯಾವಾಗ ಬೇಕಾದರೂ ಇದನ್ನು ಮಾಡ್ಕೊಳ್ಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.